ಮಲೆಮಹದೇಶ್ವರ ಬೆಟ್ಟದಲ್ಲಿ ಅದರಲ್ಲೂ ಮಹದೇವನ 108 ಅಡಿಯ ಎತ್ತರದ ಪ್ರತಿಮೆಯ ಬಳಿಯಲ್ಲೇನೆ ಹಿತಾಚಿಯ ಬಕೆಟ್ನಲ್ಲಿ ಕುಳಿತು ರೀಲ್ಸ್ ಮಾಡಿದ್ರು ಮಹಿಳೆಯೊಬ್ಬರು, ವೈರಲ್ ಆಗಿತ್ತು. ಹಾಗೆ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ನಿರ್ಬಂಧಿತ ಪ್ರದೇಶಕ್ಕೆ ಆ ಮಹಿಳೆಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಇದೀಗ ಪ್ರಶ್ನೆ ಮೂಡ್ತಾ ಇದೆ. ರೀಲ್ಸ್ ಮಾಡಿದ ಅಪರಿಚಿತ ಮಹಿಳೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾದಪ್ಪನ ಭಕ್ತರ ಆಕ್ರೋಶಕ್ಕೆ ಕಡೆಗೂ ಪೊಲೀಸರು ಮಣಿದಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಹಿತಾಚಿ ಬಕೆಟ್ನಲ್ಲಿ ಕುಳಿತು ರೀಲ್ಸ್ ಮಾಡಿದ್ರು ಮಹಿಳೆ. ರೀಲ್ಸ್ ಮಾಡಿದ್ದ ಅಪರಿಚಿತ ಮಹಿಳೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೈರಲ್ ಆಗಿದ್ದ ರೀಲ್ ಇದು. ಇದೇ ರೀಲ್ಸ್ ಈಗ ಚರ್ಚೆಗೆ ಗ್ರಾಸವಾಗಿದೆ. ನಿರ್ಬಂಧಿತ ಪ್ರದೇಶ ಅದು. ಅಲ್ಲಿ ಮೊದಲನೇದಾಗಿ ಮಹಿಳೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಹಾಗೆ ಈ ಹಿತಾಚಿ ಅದ್ರಲ್ಲಿ ಕೂತ್ ರೀಲ್ಸ್ ಮಾಡ್ಲಿಕ್ಕೆ ಈಕೆಗೆ ಸಹಕಾರ ನೀಡಿದವ್ರು ಯಾರು ಅಂತ ಹೇಳಿ ಮಾದಪ್ಪನ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಕುರ್ಚಿಗೇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎದುರಾಳಿಗಳತ್ತ ಸ್ನೇಹದ ಹಸ್ತವನ್ನ ಚಾಚಿದ್ರ ಡಿಕೆ ಶಿವಕುಮಾರ್ ವೈರತ್ವವನ್ನ ಮೆರೆತು ರಾಜಣ್ಣ ಭೇಟಿಯಾದ್ರ ಡಿಕೆ ಶಿವಕುಮಾರ್. ಇದೀಗ ಬೆಳಗಾವಿ ಅಖಾಡದಲ್ಲಿ ಕೂಡ ಕದನ ವಿರಾಮ ಘೋಷಣೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಾವಿ ರಾಜಕೀಯದ ಬಿಗ್ ಸ್ಟೋರಿ. ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಇತ್ತೀಚೆಗೆ ನಾವು ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಹಾವು ಮುಂಗುತಿ ಅನ್ನೋ ರೀತಿಯಲ್ಲಿ ಇವ್ರು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಂಡು ಬಂದಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಾಡ್ತಾ ಇರುವಂತ ತ್ಯಾಗ ಇದೆಯಲ್ಲ, ಅದು ಒಂದೆರಡಲ್ಲ. ತನ್ನೆಲ್ಲ ಶತ್ರುಗಳನ್ನೂ ಕೂಡ ಅಥವಾ ತನ್ನೆಲ್ಲ ಅವ್ರ ಜೊತೆಗೆ ಅವರು ಜಾಸ್ತಿ ಆತ್ಮೀಯತೆವಾಗಿದ್ದದ್ದೆಲ್ಲ ನಾವು ನೋಡಿಲ್ಲ. ಹಂಗಿದ್ರೂ ಕೂಡ ಏನಾದ್ರೂ ಮಾಡಲೇಬೇಕು ಅಂತ ಹೇಳಿ ಅವ್ರ ಜೊತೆಗೆ ಈಗ ಸ್ನೇಹದ ಹಸ್ತವನ್ನ ಚಾಚಿದ ಹಾಗೆ ಕಾಣಿಸ್ತಾ ಇದೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿರುವಂಗೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೇರೋದಕ್ಕೆ ಡಿಕೆ ಶಿವಕುಮಾರ್ ಕದನ ವಿರಾಮವನ್ನ ಘೋಷಿಸಿದ್ರ. ಬೆಳಗಾವಿ ರಾಜಕೀಯದಲ್ಲಿ ಮೊಳಗಿದ ದೋಸ್ತಿ ಪರ್ವ. ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನಕ್ಕೆ ಮುಂದಾದ ಡಿಕೆ ಶಿವಕುಮಾರ್ ಜಿದ್ದು ಬಿಟ್ಟು ಒಟ್ಟಿಗೆ ಕೆಲಸ ಮಾಡುವ ಸಂಕಲ್ಪವನ್ನ ಮಾಡಿದ್ರ. ಇಬ್ರು ಕೂಡ ಜಂಟಿಯಾಗಿ ಬೆಳಗಾವಿ ಅಭಿವೃದ್ಧಿಗೆ ಪಣ ತೊಡುವ ತೀರ್ಮಾನ ಮಾಡಿದ್ರ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿ ಪಾರುಪತ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಯತ್ನಿಸಿದ್ರು. ಡಿಕೆಶಿ ಮೇಲೆ ಜಾರಕಿಹೊಳಿ ಬ್ರದರ್ಸ್ಗೆ ಈ ಕಾರಣದಿಂದ ಮುನಿಸಿತ್ತು. ಈ ಮುನಿಸು ಕುರ್ಚಿಗೆ ಕಂಟಕವಾಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಡಿಕೆ ಶಿವಕುಮಾರ್ ಅರ್ಥ ಮಾಡಿಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವ ಹಾಗೆ ಕಾಣಿಸ್ತಾ ಇದೆ. ಹೆಬ್ಬಾಳ್ಕರ್ ಮೂಲಕ ಸಂಧಾನ ಮಂತ್ರವನ್ನ ಡಿಕೆ ಶಿವಕುಮಾರ್ ಪಠಿಸಿದ್ರ. ಹೆಬ್ಬಾಳ್ಕರ್ ಮೂಲಕ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳಗಾವಿಯ ರಾಜಕೀಯ ಪಾರುಪತ್ಯದಲ್ಲಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ವೈಮನಸ್ಸಿತ್ತಲ್ಲ, ಇದೆಲ್ಲವನ್ನ ಬಗೆಹರಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ತಮ್ಮ ಜೊತೆಗೆ ನಿಲ್ಲುವ ಹಾಗೆ ಹೆಬ್ಬಾಳ್ಕರ್ ಅವರ ಮೂಲಕ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡೋಣ ಬೆಳಗಾವಿಯ ಅಭಿವೃದ್ಧಿಯಲ್ಲಿ ಅನ್ನುವಂತ ಸಂದೇಶವನ್ನ ರವಾನಿಸಿದ್ರ. ಈ ಮುನಿಸು ಮುಂದೆ ತನ್ನ ಕುರ್ಚಿಗೆ ಕಂಟಕ ಆಗಬಹುದು. ಒಂದು ವೇಳೆ ಮುಖ್ಯಮಂತ್ರಿ ಆಗುವಂತ ಪರಿಸ್ಥಿತಿ ಬಂದ್ರೆ ನನಗದು ಡ್ಯಾಮೇಜ್ ಆಗಬಹುದು ಅಥವಾ ನನಗದು ಹಿನ್ನಡೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸ್ನೇಹದ ಹಸ್ತವನ್ನ ಚಾಚಿದ್ರ ಡಿಕೆ ಶಿವಕುಮಾರ್. ಸತೀಶ್ ಜಾರಕಿಹೊಳಿ ಅವರು ನೇರ ಹೇಳಿದ್ದಾರೆ, ಮುಂದಿನ ಚುನಾವಣೆಗೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ನನಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಬಯಕೆ ಇದೆ ಅಂತೇಳಿ ಹೇಳಿದ್ರು. ಹೀಗೆಲ್ಲ ಇರುವಾಗ ಇವ್ರ ಸ್ನೇಹ ಇದೀಗ ಮುಂದುವರಿಯುತ್ತಾ? ಇದು ಸಾಧ್ಯ ಇದೆಯಾ? ಇಂಪಾಸಿಬಲ್. ಇದೆಲ್ಲದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಅದರಲ್ಲೂ ಮಹದೇವನ 108 ಅಡಿಯ ಎತ್ತರದ ಪ್ರತಿಮೆಯ ಬಳಿಯಲ್ಲೇನೆ
ಹಿತಾಚಿಯ ಬಕೆಟ್ನಲ್ಲಿ ಕುಳಿತು ರೀಲ್ಸ್ ಮಾಡಿದ್ರು ಮಹಿಳೆಯೊಬ್ಬರು, ವೈರಲ್ ಆಗಿತ್ತು. ಹಾಗೆ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ನಿರ್ಬಂಧಿತ ಪ್ರದೇಶಕ್ಕೆ ಆ ಮಹಿಳೆಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಇದೀಗ ಪ್ರಶ್ನೆ ಮೂಡ್ತಾ ಇದೆ. ರೀಲ್ಸ್ ಮಾಡಿದ್ದ ಅಪರಿಚಿತ ಮಹಿಳೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾದಪ್ಪನ ಭಕ್ತರ ಆಕ್ರೋಶಕ್ಕೆ ಕಡೆಗೂ ಪೊಲೀಸರು ಮಣಿದಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಹಿತಾಚಿ ಬಕೆಟ್ನಲ್ಲಿ ಕುಳಿತು ರೀಲ್ಸ್ ಮಾಡಿದ್ರು ಮಹಿಳೆ. ರೀಲ್ಸ್ ಮಾಡಿದ್ದ ಅಪರಿಚಿತ ಮಹಿಳೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೈರಲ್ ಆಗಿದ್ದ ರೀಲ್ ಇದು. ಇದೇ ರೀಲ್ಸ್ ಈಗ ಚರ್ಚೆಗೆ ಗ್ರಾಸವಾಗಿದೆ. ನಿರ್ಬಂಧಿತ ಪ್ರದೇಶ ಅದು. ಅಲ್ಲಿ ಮೊದಲನೇದಾಗಿ ಮಹಿಳೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಹಾಗೆ ಈ ಹಿತಾಚಿ ಅದ್ರಲ್ಲಿ ಕೂತ್ ರೀಲ್ಸ್ ಮಾಡ್ಲಿಕ್ಕೆ ಈಕೆಗೆ ಸಹಕಾರ ನೀಡಿದವ್ರು ಯಾರು ಅಂತ ಹೇಳಿ ಮಾದಪ್ಪನ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಕುರ್ಚಿಗೇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎದುರಾಳಿಗಳತ್ತ ಸ್ನೇಹದ ಹಸ್ತವನ್ನ ಚಾಚಿದ್ರ ಡಿಕೆ ಶಿವಕುಮಾರ್ ವೈರತ್ವವನ್ನ ಮೆರೆತು ರಾಜಣ್ಣ ಭೇಟಿಯಾದ್ರ ಡಿಕೆ ಶಿವಕುಮಾರ್. ಇದೀಗ ಬೆಳಗಾವಿ ಅಖಾಡದಲ್ಲಿ ಕೂಡ ಕದನ ವಿರಾಮ ಘೋಷಣೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಾವಿ ರಾಜಕೀಯದ ಬಿಗ್ ಸ್ಟೋರಿ. ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಇತ್ತೀಚೆಗೆ ನಾವು ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಹಾವು ಮುಂಗುಸಿ ಅನ್ನೋ ರೀತಿಯಲ್ಲಿ ಇವ್ರು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಂಡು ಬಂದಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಾಡ್ತಾ ಇರುವಂತ ತ್ಯಾಗ ಇದೆಯಲ್ಲ, ಅದು ಒಂದೆರಡಲ್ಲ. ತನ್ನೆಲ್ಲಾ ಶತ್ರುಗಳನ್ನೂ ಕೂಡ ಅಥವಾ ತನ್ನೆಲ್ಲ ಅವ್ರ ಜೊತೆಗೆ ಅವರು ಜಾಸ್ತಿ ಆತ್ಮೀಯತೆವಾಗಿದ್ದದ್ದೆಲ್ಲ ನಾವು ನೋಡಿಲ್ಲ. ಹಂಗಿದ್ರೂ ಕೂಡ ಏನಾದ್ರೂ ಮಾಡಲೇಬೇಕು ಅಂತ ಹೇಳಿ ಅವ್ರ ಜೊತೆಗೆ ಈಗ ಸ್ನೇಹದ ಹಸ್ತವನ್ನ ಚಾಚಿದ ಹಾಗೆ ಕಾಣಿಸ್ತಾ ಇದೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿರುವಂಗೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೇರೋದಕ್ಕೆ ಡಿಕೆ ಶಿವಕುಮಾರ್ ಕದನ ವಿರಾಮವನ್ನ ಘೋಷಿಸಿದ್ರ. ಬೆಳಗಾವಿ ರಾಜಕೀಯದಲ್ಲಿ ಮೊಳಗಿದ ದೋಸ್ತಿ ಪರ್ವ. ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನಕ್ಕೆ ಮುಂದಾದ ಡಿಕೆ ಶಿವಕುಮಾರ್ ಜಿದ್ದು ಬಿಟ್ಟು ಒಟ್ಟಿಗೆ ಕೆಲಸ ಮಾಡುವ ಸಂಕಲ್ಪವನ್ನ ಮಾಡಿದ್ರ. ಇಬ್ರು ಕೂಡ ಜಂಟಿಯಾಗಿ ಬೆಳಗಾವಿ ಅಭಿವೃದ್ಧಿಗೆ ಪಣ ತೊಡುವ ತೀರ್ಮಾನ ಮಾಡಿದ್ರ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿ ಪಾರುಪತ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಯತ್ನಿಸಿದ್ರು. ಡಿಕೆಶಿ ಮೇಲೆ ಜಾರಕಿಹೊಳಿ ಬ್ರದರ್ಸ್ಗೆ ಈ ಕಾರಣದಿಂದ ಮುನಿಸಿತ್ತು. ಈ ಮುನಿಸು ಕುರ್ಚಿಗೆ ಕಂಟಕವಾಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಡಿಕೆ ಶಿವಕುಮಾರ್ ಅರ್ಥ ಮಾಡಿಕೊಂಡು ಎಚ್ಚರಿಕೆಯ